ಬ್ರೇಕ್ ಹೋಗೋ ಮುನ್ನ ಈ ಅಸಲಿ ಕತೆ ಸಿನಿಮಾದ ರೀತಿಯಲ್ಲಿ ಸುಜಾತಾ ಭಟ್ ಏನ್ ತೋರಿಸಿದ್ರು ಆ ಸಿನಿಮಾದಲ್ಲಿ ಒಂದು ಸಣ್ಣ ಇಂಟರ್ವಲ್ ಅಸಲಿ ಕತೆ ಇರೋದ ಇಂಟರ್ವಲ್ ನ ನಂತರ ಇಲ್ಲಿವರೆಗೂ ಸುಜಾತಾ ಭಟ್ ತೋರಿಸಿರುವಂತಹ ಸಿನಿಮಾ ನೋಡಿದ್ರೆ ಈಗ ಸೆಕೆಂಡ್ ಹಾಫ್ ನಾವು ತೋರಿಸುವಂತಹ ಸಿನಿಮಾ ನೋಡಿ ಅನನ್ಯ ಭಟ್ ಫೋಟೋ ಗುಟ್ಟನ್ನ ರಿಪಬ್ಲಿಕ್ ಕನ್ನಡ ರಟ್ಟಾಗಿಸ್ತಾ ಇದೆ. ಸುಜಾತಾ ತೋರಿಸಿದಂತಹ ಫೋಟೋ ರಹಸ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳೆಸ್ತಾ ಇದೆ. ಅಸಲಿಗೆ ಅನನ್ಯ ಭಟ್ ಅಸ್ತಿತ್ವ ನಿಜಾನ, ಅಸ್ತಿತ್ವದಲ್ಲಿರುವಂತಹ ಹೆಸರ, ಅಸ್ತಿತ್ವದಲ್ಲಿರುವಂತಹ ಕ್ಯಾರೆಕ್ಟರ್ ಅಂತಂದ್ರೆ ಖಂಡಿತ ಅಲ್ಲ. ಅನನ್ಯ ಫೋಟೋ ಮರ್ಮವನ್ನ ಈಗ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ನೋಡಿ. ಆ ಗುಟ್ಟು ರಟ್ಟಾಗ್ತಾ ಇದೆ. ಫೋಟೋ ತೋರಿಸಿದ ನಂತರದಲ್ಲಿ ಅದರ ಬೆನ್ನತ್ತಿದಂತ ನಮ್ಮ ಟೀಮ್ ಈಗ ನಿಮಗಾಗಿ ಎಕ್ಸ್ಕ್ಲೂಸಿವ್ ತಂದಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಈ ಕ್ಷಣದ ಎಕ್ಸ್ಕ್ಲೂಸಿವ್. ಈ ಸುಜಾತಾ ಭಟ್ ಮುಖವಾಡ ಒಂದೊಂದಾಗಿ ಕಳಚಿ ಬೀಳ್ತಾ ಇದೆ. ಯಾಕೆ ಏನು ಅನ್ನುವಂಥದ್ದು ಆ ನಂತರದ ಪ್ರಶ್ನೆ. ಆದ್ರೆ ಈಕೆ ಯಾರು ಅನ್ನುವಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅನನ್ಯ ಭಟ್ ಅಲ್ಲ, ಆಕೆ ವಸಂತ. ಸುಜಾತಾ ಭಟ್ ತೋರಿಸಿರುವಂತಹ ಈ ಕಹಾನಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅನನ್ಯ ಭಟ್ ಕೇರ್ ಆಫ್ ಸುಜಾತಾ ಭಟ್. ಈ ಪಾತ್ರಧಾರಿ ಅಸಲಿಗೆ ಇಲ್ಲವೇ ಇಲ್ಲ. ಆ ಫೋಟೋ ಏನಿದೆ ಆ ಫೋಟೋದ ಅಸಲಿ ಹೆಸರು ವಸಂತ. ಆ ಫೋಟೋವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅನನ್ಯ ಅಲ್ಲವೇ ಅಲ್ಲ, ಈಕೆ ವಸಂತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಫೋಟೋ ತೋರಿಸಿದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ಹುಟ್ಕೊಳ್ತಾ ಹೋದವು. ಈಕೆ ಯಾರು, ಈಕೆ ಅನನ್ಯ ಭಟ್ ಅಲ್ಲವೇ ಅಲ್ಲ ಅನ್ನುವಂತಹ ವಿಚಾರ. ಅದರ ಜೊತೆಯಲ್ಲಿ 20 ವರ್ಷದ ಮಗಳ ಆಕೆಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಥಿಯರಿ. ಆದ್ರೆ ಮತ್ತೊಂದು ಕಡೆಯಲ್ಲಿ 20 ವರ್ಷದ ಫೋಟೋ ಅಲ್ಲ ಇದು ಅನ್ನುವಂತ ಕಹಾನಿ ಮತ್ತೊಂದು ಕಡೆ. ಈ ರೀತಿ ಒಂದರ ನಂತರ ಒಂದು ಅನ್ನುವಂತ ರೀತಿಯಲ್ಲಿ ಅನೇಕ ವಿಚಾರಗಳು ರಿವೀಲ್ ಆಗ್ತಾ ಹೋದವು. ಆದ್ರೆ ಈಗ ಗೊತ್ತಾಗ್ತಾ ಇರಲಿಲ್ಲ. ಇದು ನಿಜಕ್ಕೂ ಕೂಡ ರೋಚಕ. ಹಾಗಾದ್ರೆ ಈ ವಸಂತ ಯಾರು? ತಾನು ಕೆಲಸ ಮಾಡ್ತಾ ಇದ್ದಂತಹ ಕೇರ್ಟೇಕರ್ ಮನೆಯ ಸೊಸೆಯನ್ನೇ ಅನನ್ಯ ಭಟ್ ಅಂತ ಈ ಸುಜಾತಾ ಭಟ್ ತೋರಿಸಿದ್ರ? ಹಾಗಾದ್ರೆ 2005ರಿಂದ ಬನಶಂಕರಿ ರಂಗಪ್ರಸಾದ್ ಮನೆಯಲ್ಲಿ ಕೇರ್ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ರು. 20 ವರ್ಷ ರಂಗಪ್ರಸಾದ್ ಮನೆಯಲ್ಲಿ ಸುಜಾತಾ ಭಟ್ ಕೆಲಸಕ್ಕಿದ್ರು. ರಂಗಪ್ರಸಾದ್ ಜೊತೆ ಸುಜಾತಾ ವಾಸ ಇದ್ರು. 2003-4 ನಡುವೆ ಅನಾರೋಗ್ಯದಿಂದ ಈ ವಸಂತ ಮೃತಪಟ್ಟಿದ್ದಾರೆ. 2025 ತನಕ ರಂಗಪ್ರಸಾದ್ ಮನೆಯಲ್ಲಿ ಸುಜಾತಾ ಕೆಲಸಕ್ಕಿದ್ರು. ಆ ಆಲ್ಬಂನಲ್ಲಿದ್ದಂತ ವಸಂತ ಫೋಟೋವನ್ನ ಈಕೆ ಇಟ್ಕೊಂಡಿದ್ದಾರೆ. ಸತ್ತ ಮಹಿಳೆಯ ಫೋಟೋವನ್ನ ತೋರಿಸಿ ಹಾಗಾದ್ರೆ ಸುಜಾತಾ ಭಟ್ ಯಾವರ್ಸ್ಬಿಟ್ರ ಅನ್ನುವಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ವಿತ್ ಪ್ರೂಫ್, ವಿತ್ ಸಾಲಿಡ್ ಪ್ರೂಫ್. ಆ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಆಕೆ ವಸಂತ. ಆಕೆಯ ಈ ಹಿಂದಿನ ಫೋಟೋವನ್ನ ಈ ಸುಜಾತಾ ಭಟ್ ಇಟ್ಕೊಂಡಿದ್ರು. ಆ ಫೋಟೋವನ್ನೇ ತೋರಿಸಿರೋದು ಅನನ್ಯ ಭಟ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸೋದಕ್ಕೆ. ಅಸಲಿಗೆ ಅನನ್ಯ ಭಟ್ ಅನ್ನುವಂತ ಕ್ಯಾರೆಕ್ಟರ್ ಇದೆಯಾ ಇಲ್ವಾ ಅನ್ನುವಂತ ತನಿಖೆಯಿಂದ ಗೊತ್ತಾಗಬೇಕಾದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಈ ಎಲ್ಲಾ ಕಥೆಗಳಿಂದ ಗೊತ್ತಾಗ್ತಾ ಇದೆ. ಆಕೆ ಹೆಣೆದಿರುವಂತಹ ಕತೆ ಆಕೆಗೆ ಮುಳುವಾಗೋದ್ರಲ್ಲಿ ನೋ ಡೌಟ್. ಅಸಲಿಗೆ ವಸಂತ ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಈಕೆ ಈಗ ಇಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಆಕೆಗೆ ಎಲ್ಲಾ ರೀತಿಯ ಗೌರವವನ್ನ ಕೊಡ್ತಾ, ಯಾಕಂದ್ರೆ ಆಕೆ ಇಲ್ಲ, ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈಕೆ ಕೇರ್ಟೇಕರ್ ಮನೆಯ ಸೊಸೆ. 2005ರಿಂದ 2025ವರೆಗೆ ರಂಗಪ್ರಸಾದ್ ಅನ್ನುವರ ಮನೆಯಲ್ಲಿ ಕೆಲಸಕ್ಕಿದ್ದಂತ ಸುಜಾತಾ ಭಟ್ ಮಾಡಿದ ಕೆಲಸ ಇದೆಯಲ್ಲ, ನಿಜಕ್ಕೂ ಕೂಡ ನಂಬೋದಕ್ಕೆ ಅಸಾಧ್ಯವಾದಂತಹ ಕಥೆಯನ್ನ ಹೆಣೆದು ಅಂತ ಕೆಲಸ ಮಾಡಿದ್ದಾರೆ. ಯಾಕೆ ಅನ್ನುವಂತ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನೀವು ಆಗ್ಲೇ ಹೇಳಿದ್ರೆ ಅಸಲಿಗೆ ಈ ಕಥೆಯನ್ನ ಕೇಳಿದ್ರೆ ರೋಚಕ ಕಹಾನಿ, ಅಂತಿಂತ ಕಹಾನಿ ಅಲ್ವೇ ಅಲ್ಲ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಅಸಲಿಗೆ ವಸಂತ ಭಟ್ ಯಾರು, ಈಕೆ ತೀರ್ಕೊಂಡಿದ್ದು ಹೇಗೆ, ಈ ಫೋಟೋ ಈಕೆ ಬಳಿ ಬಂದಿದ್ದು ಹೇಗೆ, ಅದನ್ನ ಈಕೆ ಇಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾರೀಕೆ, ಈಕೆಯ ಬ್ಯಾಕ್ ಗ್ರೌಂಡ್ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ. ಅಶ್ವಿನಿ, ಈ ಸುಜಾತಾ ಭಟ್ ಅವರು ನಿಜಕ್ಕೂ ಕೂಡ ಸತ್ಯ ಹೇಳ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ಅವರ ಪರವಾಗಿದೆ. ಆದ್ರೆ ಸುಜಾತಾ ಭಟ್ ಅವರು ತೋರಿಸಿರುವಂತಹ ಈ ಫೋಟೋದ ಬೆನ್ನತ್ತಿದಂತಹ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ವಸಂತ ಅವರ ಫೋಟೋ. ಈ ವಸಂತ ಯಾರು ಅಂತಂದ್ರೆ ರಂಗಪ್ರಸಾದ್ ಅವರ ಮಗ ಶ್ರೀವಸ್ತ ಅವರ ಪತ್ನಿ ವಸಂತ ಇವರು. ಅಂದ್ರೆ ಇದು
ಯಾವ ಸುಜಾತ ಭಟ್ ಅವರು ಬೆಂಗಳೂರಲ್ಲಿ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಬಂದಿದ್ರು, ಆ ರಂಗಪ್ರಸಾದ್ ಅವರ ಮನೆಯಲ್ಲಿ ಕೆಲಸಕ್ಕಿದ್ರು. 2005ರಲ್ಲಿ ಈ ಸುಜಾತ ಭಟ್ ಅವರು ಬನಶಂಕರಲ್ಲಿರುವಂತಹ ರಂಗಪ್ರಸಾದ್ ಅವರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಬರ್ತಾರೆ. ಆ ರಂಗಪ್ರಸಾದ್ ಅವರ ಮಗನೇ ಶ್ರೀವಸ್ತ ಅವರಿಗೆ ಪತ್ನಿ ಆಗಿರುವಂತದ್ದು ಈ ಸುಜಾತ ವಸಂತ ಅವರು. ಇವರಿಬ್ರು ಕೂಡ ಗಂಡ ಹೆಂಡತಿ, ಇವರಿಬ್ರು ಕೂಡ ಅನಾರೋಗ್ಯದಿಂದ ಮೃತಪಡ್ತಾರೆ. ಮೃತಪಟ್ಟ ನಂತರದಲ್ಲಿ ಯಾವ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ರು ಅದೇ ಮನೆಯಲ್ಲಿ ಈಗ ಸುಜಾತ ಭಟ್ರು ಬಂದು ವಾಸ ಮಾಡ್ತಾ ಇದ್ರು. 2025 ಜನವರಿಯಲ್ಲಿ ರಂಗಪ್ರಸಾದ್ ಅವರು ಕೂಡ ಮೃತಪಡ್ತಾರೆ. ಈ ಮೃತಪಟ್ಟ ನಂತರದಲ್ಲಿ ಈ ಸುಜಾತ ಭಟ್ ಅವರು ಈಗಲೂ ಕೂಡ ಆ ಮನೆಯಲ್ಲಿದ್ದಾರೆ. ಈಗ ವಸಂತ ಅವರ ಹಳೆಯ ಫೋಟೋವನ್ನ ತೋರಿಸ್ಬಿಟ್ಟು ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳ್ಬಿಟ್ಟು ಈಗ ಸುಜಾತ ಭಟ್ ಅವರು ಹೇಳ್ತಿರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಆರಂಭದಲ್ಲಿ ಸೀದಾ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಈ ಒಂದು ಫೋಟೋದ ರಹಸ್ಯವನ್ನ ಬೆನ್ನತ್ತಿದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಫೋಟೋ ವಸಂತ ಅವ್ರದ್ದು. ಈ ವಸಂತ ಫೋಟೋವನ್ನ ಬೆನ್ನತ್ತಿದಂತಹ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ವಸಂತ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಶ್ರೀವಸ್ತ ಅವರ ಜೊತೆಗೆ ಪ್ರೀತಿ ಮಾಡಿಕೊಂಡು ಅವರು ಮದುವೆ ಕೂಡ ಆಗ್ತಾರೆ. ಶ್ರೀವಸ್ತ ಜೊತೆ ಮದುವೆ ಆದ ನಂತರದಲ್ಲಿ 2002-2003 ಸಮಯದಲ್ಲಿ ಶ್ರೀವಸ್ತ ಮತ್ತೆ ವಸಂತ ಇಬ್ರು ಕೂಡ ಅನಾರೋಗ್ಯ ಕಾರಣದಿಂದ ಮೃತಪಡ್ತಾರೆ. ಈ ಮೃತಪಟ್ಟ ನಂತರದಲ್ಲಿ ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ. ರಂಗಪ್ರಸಾದ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುವ ಕಾರಣಕ್ಕಾಗಿ ಕೇರ್ ಟೇಕರ್ ಆಗಿ ಸುಜಾತ ಭಟ್ ಅವರು ರಂಗಪ್ರಸಾದ್ ಅವರ ಮನೆಗೆ ಬರ್ತಾರೆ. ರಂಗಪ್ರಸಾದ್ ಅವರ ಮನೆಗೆ ಬಂದ ನಂತರದಲ್ಲಿ 2025ರವರೆಗೂ ಕೂಡ ಜನವರಿ 5ನೇ ತಾರೀಕಿನಂದು ರಂಗಪ್ರಸಾದ್ ಅವರು ಸಾವನ್ನಪ್ತಾರೆ. ಅಲ್ಲಿವರೆಗೂ ಕೂಡ ಈ ಮನೆಯಲ್ಲೇ ವಾಸ ಮಾಡ್ತಿರ್ತಾರೆ. ಆ ವಾಸ ಮಾಡುವಂತಹ ಸಂದರ್ಭದಲ್ಲಿ ಈ ವಸಂತ ಅವರ ಹಳೆಯ ಫೋಟೋವನ್ನ ಈಗ ತೆಗೆದುಕೊಂಡು ಬಂದು ಈಗ ಇವಳೇ ನನ್ನ ಮಗಳು ಅನನ್ಯ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಎಸ್ಐಟಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ರಂಗಪ್ರಸಾದ್ ಅವರಿಗೆ ಒಬ್ಬ ಮಗಳು ಕೂಡ ಇರ್ತಾರೆ. ಮಗಳು ಕೊಟ್ಟಿರುವಂತಹ ಫೋಟೋ ಇದು ನಮ್ಮ ಅಣ್ಣನ ಪತ್ನಿ ಆಗಿರುವಂತಹ ವಸಂತ ಅವರ ಫೋಟೋ. ಈ ಫೋಟೋದ ಹಳೆ ಅಂದ್ರೆ ಹಿಂದಿನ ಹೆಂಗಾಗಿರುವಂತಹ ಸಂದರ್ಭ ತೆಗೆದುಕೊಂಡಂತಹ ಫೋಟೋವನ್ನೇ ಈಗ ಮಾಧ್ಯಮದ ಮುಂದೆ ಸುಜಾತ ಭಟ್ ಅವರು ತೋರಿಸ್ತಿದ್ದಾರೆ ಅನ್ನೋ ಮಾತನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಹೀಗಾಗಿಯೇ ರಿಪಬ್ಲಿಕ್ ಕನ್ನಡ ಇದರ ಕಂಪ್ಲೀಟ್ ಆದಂತಹ ಕಹಾನಿ ಏನಂತ ತಿಳಿದುಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಸಂತ ಅವರು ಮೂಲತಃ ಕೆಂಗೇರಿ ಭಾಗದವರು. ಇವರು ಕೂಡ ಒಬ್ಬರು ನರ್ಸ್ ಆಗಿರ್ತಾರೆ. ನರ್ಸ್ ಆದಂತಹ ಸಂದರ್ಭದಲ್ಲಿ ಶ್ರೀವಸ್ತ ಅನ್ನೋರ ಜೊತೆಗೆ ಪ್ರೀತಿಯಾಗಿ ಮದುವೆ ಆಗ್ತಾರೆ. ಮದುವೆಯಾಗಿ ಇವತ್ತು ಸುಜಾತ ಭಟ್ ಅವರು ಯಾವ ಮನೆಯಲ್ಲಿ ವಾಸ ಆಗಿದ್ದಾರೋ ಅದೇ ಮನೆಯಲ್ಲಿ ಬಂದು ವಾಸ ಮಾಡ್ತಿರ್ತಾರೆ. ರಂಗಪ್ರಸಾದ್ ಅವರ ಮಗ ಶ್ರೀವಸ್ತ ಅವರ ಪತ್ನಿ ವಸಂತ ಎಲ್ಲರೂ ಕೂಡ ಮೂರು ಜನ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹೀಗೆ ವಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಶ್ರೀವಸ್ತ ಅವರು ಅನಾರೋಗ್ಯದಿಂದ ಮೃತಪಡ್ತಾರೆ. ಶ್ರೀವಸ್ತ ಮೃತಪಟ್ಟ ನಂತರದಲ್ಲಿ ವಸಂತ ಕೂಡ ಮೃತಪಡ್ತಾರೆ. ವಸಂತ ಮೃತಪಟ್ಟ ನಂತರದಲ್ಲಿ ಆ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಹೀಗಾಗಿಯೇ ರಿಪಬ್ಲಿಕ್ ಕನ್ನಡ ಇದರ ಕಂಪ್ಲೀಟ್ ಆದಂತಹ ಕಹಾನಿ ಏನಂತ ತಿಳಿದುಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಸಂತ ಅವರು ಮೂಲತಃ ಕೆಂಗೇರಿ ಭಾಗದವರು. ಇವರು ಕೂಡ ಒಬ್ಬರು ನರ್ಸ್ ಆಗಿರ್ತಾರೆ. ನರ್ಸ್ ಆದಂತಹ ಸಂದರ್ಭದಲ್ಲಿ ಶ್ರೀವಸ್ತ ಅನ್ನೋರ ಜೊತೆಗೆ ಪ್ರೀತಿಯಾಗಿ ಮದುವೆ ಆಗ್ತಾರೆ. ಮದುವೆಯಾಗಿ ಇವತ್ತು ಸುಜಾತ ಭಟ್ ಅವರು ಯಾವ ಮನೆಯಲ್ಲಿ ವಾಸ ಆಗಿದ್ದಾರೋ ಅದೇ ಮನೆಯಲ್ಲಿ ಬಂದು ವಾಸ ಮಾಡ್ತಿರ್ತಾರೆ. ರಂಗಪ್ರಸಾದ್ ಅವರ ಮಗ ಶ್ರೀವಸ್ತ ಅವರ ಪತ್ನಿ ವಸಂತ ಎಲ್ಲರೂ ಕೂಡ ಮೂರು ಜನ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹೀಗೆ ವಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಶ್ರೀವಸ್ತ ಅವರು ಅನಾರೋಗ್ಯದಿಂದ ಮೃತಪಡ್ತಾರೆ. ಶ್ರೀವಸ್ತ ಮೃತಪಟ್ಟ ನಂತರದಲ್ಲಿ ವಸಂತ ಕೂಡ ಮೃತಪಡ್ತಾರೆ. ವಸಂತ ಮೃತಪಟ್ಟ ನಂತರದಲ್ಲಿ ಆ ಮನೆಗೆ ಎಂಟ್ರಿ ಕೊಡ್ತಾರೆ.